ನಿರುಪಾ ಹಾಗೂ ರವೀಶ್ ಸಂಜೆ ಹೊತ್ತಿನಲ್ಲಿ ನಡ್ಕೊಂಡು ಒಂದು ಕಾಡಿನೊಳಗೆ ಹೋದ್ರು. ಇಬ್ಬರು ಪ್ರಕೃತಿಯನ್ನು ಆನಂದಿಸುತ್ತಿದ್ದರು. ರವೀಶ್, ಇಷ್ಟು ತಂಪಾದ ಗಾಳಿ ಬೀಸ್ತಿದೆ ಅಲ್ವಾ? ಹೌದು ನಿರೂಪಾ, ವೆದರ್ ತುಂಬಾ ಚೆನ್ನಾಗಿದೆ. ಆದ್ರೂ ಕೂಡ ನಂಗೆ ಸ್ವಲ್ಪ ಭಯ ಆಗ್ತಿದೆ. ಭಯನಾ? ಯಾಕೆ? ನಿರೂಪಾ, ನಾವಿನ್ನೂ ಚಿಕ್ಕ ಮಕ್ಕಳು, ನೈಟ್ ಬೇರೆ ಆಗ್ತಾ ಇದೆ. ಮನೆಯಿಂದ ತುಂಬಾ ದೂರ ಬಂದಿದ್ದೀವಿ ಅನ್ಸುತ್ತೆ. ರವೀಶ್, ನೀನು ಸರಿಯಾದ ಹೆದರ್ಪುಕ್ಲ. ಸರಿ ಬಾ, ಮನೆಗೆ ಹೋಗೋಣ. ಇಬ್ರು ಅಲ್ಲಿಂದ ಹೋಗ್ತಿದ್ರು. ಆಗ ಇದ್ದಕ್ಕಿದ್ದಂತೆ ಜೋರಾಗಿ ಮಳೆ ಬಂತು. ರವೀಶ್, ಇದ್ರೊಳಗೆ ಹೋಗ್ಬಿಡೋಣ, ಮಳೆ ತುಂಬಾ ಜೋರಾಗಿ ಬರ್ತಿದೆ. ಅವರಿಬ್ರು ಅಲ್ಲೇ ಇದ್ದ ಹಾಳು ಬಿದ್ದ ಮನೆಯೊಳಗೆ ಹೋದ್ರು. ಈ ಮಳೆ ಯಾವಾಗ ಬಿಡುತ್ತೋ ಅಂತ ಗೊತ್ತಿಲ್ಲ. ಜಾಸ್ತಿನೇ ಆಗ್ತಾ ಇದೆ, ನಿಲ್ತಾನೆ ಇಲ್ಲ. ಹೌದು ಕಣೋ, ಮಳೆ ಜೋರಾಗಿ ಬರ್ತಿದೆ. ನಿರೂಪಾ ರವೀಶ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅಲ್ಲಿದ್ದ ಮರ ಹಾಗೆ ಕೆಳಗ್ ಬಿದ್ಬಿಡ್ತು. ಅದು ಅವರು ಹೊರಗೆ ಹೋಗುವ ದಾರಿಯನ್ನು ಮುಚ್ಚಿಬಿಡ್ತು. ಅವರಿಬ್ಬರಿಂದ ಈಗ ಹೊರಗೆ ಹೋಗಲು ಸಾಧ್ಯವಿಲ್ಲ. ಅರೆ, ನಾವೀಗ ಹೇಗ್ ಹೊರಗೋಗೋದು? ನಾವು ಹೋಗೋದಕ್ಕೆ ದಾರಿನ ಹುಡುಕ್ಲೇಬೇಕು ನಾವು. ಸರಿ ಬಾ, ಒಳಗ್ ಹೋಗಿ ನೋಡೋಣ, ಬೇರೆ ಯಾವ್ದಾದ್ರೂ ದಾರಿ ಇರ್ಬೋದು. ಇಬ್ರು ಆ ಕತ್ಲಲ್ಲಿ ಒಳಗ್ ಹೋಗ್ತಾ ಇದ್ರು. ಆಗ ನಿರೂಪಾಳಿಗೆ ಯಾವುದೋ ಒಂದು ಬೆಳಕು ಕಾಣಿಸಿತು. ತುಂಬಾ ಪ್ರಕಾಶವಾದ ಬೆಳಕು. ರವೀಶ್ ಕೂಡ ಅದನ್ನು ನೋಡಿ ತುಂಬಾ ಆಶ್ಚರ್ಯಪಟ್ಟ. ನಿರೂಪಾ, ಅದೇನದು? ಸರಿ ಬಾ, ಹೋಗಿ ನೋಡೋಣ. ಆದ್ರೆ ಇಬ್ರು ಆ ಕಡೆ ಹೋದಾಗ ಆ ಬೆಳಕು ಮಾಯವಾಯಿತು. ಬಿಲ್ಡಿಂಗ್ನಲ್ಲಿ ಯಾರೋ ಬಂದೂಕಿನಿಂದ ಶೂಟ್ ಮಾಡುವ ಶಬ್ದ ಕೇಳಿಸ್ತು. ರವೀಶ್, ಇಲ್ಲಿಂದ ಹೋಗ್ಬಿಡೋಣ. ಯಾರಿಗಾದ್ರೂ ಹೆಲ್ಪ್ ಬೇಕಾಗಿದೆಯೋ? ಸರಿ ಬಾ, ಹೋಗಿ ನೋಡ್ಕೊಂಬರೋಣ. ಲೋ, ನಿನ್ಗೇನ್ ಹುಚ್ಚ ಹಿಡ್ತಿದೀಯಾ? ಇಲ್ಲಿ ಯಾರೋ ಶೂಟ್ ಮಾಡ್ತಾ ಇದ್ದಾರೆ. ಯಾರಿಗೊತ್ತೋ, ನಮ್ಮ ಬ್ರೆದಿನಲ್ಲಿ ಯಾರು ಇರ್ಬೋದು. ಅವರು ಹೆಲ್ಪಿಗೋಸ್ಕರ ಕಾಯ್ತಾ ಇರ್ಬೋದು. ಸರಿ, ನೀನ್ ಹೇಳೋದ್ರಿಂದ ಹೋಗಿ ನೋಡೋಣ. ಇಬ್ರು ಹೆದರಿಕೊಂಡೇ ನಡೆಯುತ್ತಾ ಇದ್ರು. ಸ್ವಲ್ಪ ದೂರ ಹೋದ್ಮೇಲೆ ನಿರೂಪಾ ಅಲ್ಲಿ ನಿಂತ್ಬಿಟ್ಲು. ರವೀಶ್, ಆ ಬೆಳಕು ಇಲ್ಲಿಂದಾನೇ ಬರ್ತಿದೆ. ಹಾ, ಆದ್ರೆ ಏನದು? ರವೀಶ್, ಆ ಕಡೆ ನೋಡು, ಒಂದು ದೊಡ್ಡ ಹಗ್ಗ ಇದೆ. ತಕ್ಷಣ ರವೀಶ್ ಅದರ ಪಕ್ಕದಲ್ಲಿ ಹೋದ. ಅರೆ ನಿರೂಪಾ, ಇದು ಸತ್ತೋಗಿರೋ ಹಾವು. ಇದನ್ನು ಯಾರು ಸಾಯಿಸಿರ್ಬೋದು? ಹಾವುಗಳ ಮೇಲೆ ಅವರಿಗೇನು ಕೋಪ? ಸರಿ ಬಾ, ಅದನ್ನ ಹೂತಾಕೋಣ. ರವೀಶ್ ಆ ಹಾವುಗಳನ್ನು ಹಳ್ಳದಲ್ಲಿ ಹಾಕಿದ. ಆಮೇಲೆ ಅದರ ಮೇಲೆ ಮರದ ಕಟ್ಟಿಗೆಗಳನ್ನು ಇಟ್ಟ. ಇಬ್ರು ಅಲ್ಲಿಂದ ನಡೆಯುತ್ತಾ ಇದ್ರು. ಆದ್ರೆ ನಿರೂಪಾ ಅಲ್ಲೇ ನಿಂತ್ಕೊಂಡು ಯಾವುದನ್ನು ಗಮನಿಸಿ ನೋಡ್ತಿದ್ಲು. ಏನ್ ನೋಡ್ತಾ ಇದೀಯ ನಿರೂಪಾ? ಅಲ್ಲಿ ಏನಿದೆ? ರವೀಶ್, ಅಲ್ಲಿ ನೋಡು, ಆ ಕಲ್ಲು ಚಿನ್ನದ ಹಾಗೆ ಮಿಂಚ್ತಿದೆ. ಸರಿ ಬಾ, ಅದನ್ನ ತಗೊಂಡು ಹೋಗೋಣ. ನಿರೂಪಾ ಹಾಗೂ ರವೀಶ್ ಇಬ್ರು ಅದರ ಪಕ್ಕದಲ್ಲಿ ಹೋದ್ರು. ಈ ಚಿನ್ನದ ಕಲ್ಲುಗಳು ಯಾಕೆ ಹೀಗೆ ಮಿಂಚುತ್ತಾ ಇದೆ? ನನಗನಿಸ್ತಿದೆ ಇದರಲ್ಲಿ ಯಾರೋ ಯಾವುದನ್ನು ಹಾಕಿದ್ದಾರೆ ಅಂತ. ಅಯ್ಯೋ ಅಯ್ಯೋ, ನೋಡಿದ್ರೆ ಗೊತ್ತಾಗಲ್ವಾ? ಅದು ಮೊಟ್ಟೆ. ಆದ್ರೆ ಚಿನ್ನದ ಮೊಟ್ಟೆಗಳು ಇರುತ್ತಾ ಏನು? ಲೋಕದಲ್ಲಿ ಸುಮಾರು ಪ್ರಾಣಿ ಇದೆ, ಅದರಲ್ಲಿ ಒಂದ್ರ ಮೊಟ್ಟೆನೇ ಇದು. ಸರಿ, ಇದನ್ನು ಅಲ್ಲೇ ಇಟ್ಬಿಡೋಣ, ಇಲ್ಲಾಂದ್ರೆ ಯಾರಾದ್ರೂ ಇದನ್ನು ಹುಡುಕಿ ಕಷ್ಟಪಡುತ್ತಾರೆ. ಇದನ್ನ ನಾವು ತಗೊಂಡು ಹೋಗೋಣ. ತಗೊಂಡು ಹೋಗಿ ಫ್ರೆಂಡ್ಸ್ ಹತ್ರ ತೋರಿಸಿ ಆಮೇಲೆ ಇಲ್ಲೇ ತಗೊಂಬಂದು ಇಟ್ಬಿಡೋಣ. ಸರಿ, ಈಗ ಅದನ್ನು ನನ್ನ ಹತ್ರ ಕೊಟ್ಬಿಟ್ಟು ಯಾವ್ದಾದ್ರೂ ದಾರಿ ಹುಡುಕು, ಕತ್ಲಾಗ್ತಾ ಇದೆ. ಅಲ್ಲಿ ನೋಡು, ಹೊರಗೆ ಹೋಗಕ್ಕೆ ಅಲ್ಲಿ ದಾರಿ ಇದೆ ಅನ್ಸುತ್ತೆ. ಇಬ್ರು ಇನ್ನೊಂದು ದಾರಿಯಿಂದ ಹೊರಗೆ ಬಂದ್ರು. ಆಮೇಲೆ ಅವರಿಬ್ರು ಮನೆಗೆ ಹೋಗ್ತಿದ್ರು. ಹಾಗೆ ಹೋಗುತ್ತಿರುವಾಗಲೇ ಕತ್ತಲಾಯಿತು. ರವೀಶ್, ಸ್ವಲ್ಪ ಹತ್ತಿ ತಗೊಂಡ್ ಬಾ, ನಾನು ಈ ಮೊಟ್ಟೆಗಳನ್ನು ಅದ್ರ ಮೇಲೆ ಇಡ್ಬೇಕು. ನಿರೂಪಾ ಆ ಮೊಟ್ಟೆಗಳನ್ನು ಹತ್ತಿಯಲ್ಲಿ ಇಟ್ಲು. ಅವರಿಬ್ರು ಸುಮಾರು ಹೊತ್ತಿನ ತನಕ ಅದನ್ನೇ ನೋಡ್ತಿದ್ರು. ನಿರೂಪಾ, ಆ ಮೊಟ್ಟೆಯಿಂದ ಬಂಗಾರದ ಹಕ್ಕಿ ಬರುತ್ತೋ? ಚಿನ್ನದ ಪಕ್ಷಿ ಅಲ್ಲ ಪೆದ್ದು, ಚಿನ್ನದ ಮೊಟ್ಟೆ ಇಡೋದು ಕೋಳಿ ಮಾತ್ರ. ಇಬ್ರು ಮಾತಾಡ್ಕೊಂಡೇ ನಿದ್ದೆ ಮಾಡಿದ್ರು. ಬೆಳಿಗ್ಗೆ ಎದ್ದು ನೋಡಿದಾಗ 2 ಮೊಟ್ಟೆಗಳು ಒಡೆದು ಹೋಗಿತ್ತು. ಮೊಟ್ಟೆಯ ಚಿನ್ನದ ಚಿಪ್ಪುಗಳು ಮಾತ್ರ ಇತ್ತು. ನಿರೂಪಾ ಹಾಗೂ ರವೀಶ್ಗೆ ಏನೂ ಅರ್ಥ ಆಗ್ಲಿಲ್ಲ. ರಾತ್ರಿ ಏನ್ ನಡೀತು? ರವೀಶ್, ನಾನು ಆವಾಗ್ಲೇ ಹೇಳಿದೆ ಅಲ್ವಾ ಇದನ್ನ ತಗೊಂಡ್ ಬರೋದು ಬೇಡ ಅಂತ. ಇಲ್ಲಿ ನೋಡು, ಒಡೆದು ಹೋಗಿದೆ. ನಿರೂಪಾ, ಮೊಟ್ಟೆ ಒಡೆದೋಗಿಲ್ಲ, ಒಳಗಿಂದ ಮರಿ ಹೊರಗೆ ಬಂದಿದೆ. ಆ ಮರಿ ಮೊಟ್ಟೆಯಿಂದ ಹೊರಗೆ ಬಂದು ಇಲ್ಲೇ ಎಲ್ಲೋ ಇರಬೇಕು. ಸರಿ ಬಾ, ಹುಡ್ಕೋಣ ಅದು ಏನು ಮರಿ ಅಂತ. ಯಾಕಂದ್ರೆ ಅದು ಮನೆಯಲ್ಲೇ ಇರುತ್ತೆ.
ನಿರೂಪ ರವೀಶ್ ಇಬ್ರು ಹುಡುಕುತ್ತಾ ಇದ್ರು ಆದ್ರೆ ಅವರಿಗೆ ಏನೂ ಸಿಗ್ಲಿಲ್ಲ. ಕೊನೆಗೆ ಇಬ್ರಿಗೂ ಸುಸ್ತಾಗಿ ಅಲ್ಲೇ ಕೂತ್ಕೊಂಡ್ರು. ರವೀಶ್, ನಾವು ಅದನ್ನು ತಗೊಂಡು ಬಂದು ತುಂಬಾ ದೊಡ್ಡ ತಪ್ಪು ಮಾಡಿದ್ವಿ. ಆಗಿದಾಯ್ತು, ಬಿಟ್ಬಿಡು. ಸರಿ ಬಾ, ಮನೆ ಕೆಲಸ ನೋಡೋಣ. ಆಮೇಲೆ ಇಬ್ರು ಸೇರಿ ಮನೆ ಕೆಲಸ ಎಲ್ಲ ಮಾಡ್ತಿದ್ರು. ರಾತ್ರಿ ಆದಾಗ ಇಬ್ರು ನಿದ್ದೆ ಮಾಡಕ್ ಹೋದ್ರು. ನಿದ್ದೆ ಮಾಡುತ್ತಿದ್ದಾಗ ನಿರುಪಾಳಿಗೆ ಅನ್ನಿಸ್ತು ಯಾರೋ ಅವಳ ಕೈಯನ್ನು ಸ್ಪರ್ಶಿಸುವ ಹಾಗೆ. ಸ್ವಲ್ಪ ಹೊತ್ತಿನಲ್ಲಿ ಅವಳು ಎಚ್ಚರಗೊಂಡು ಕಿರ್ಚೋದಕ್ಕೆ ಶುರು ಮಾಡಿದ್ಲು. ಏನಾಯ್ತು ನಿರೂಪ? ಏನಕ್ಕೆ ನೀ ಕಿರ್ಚಿದೆ? ನಿರೂಪ ಏನನ್ನೂ ಹೇಳದೆ ಒಂದು ಕಡೆ ಕೈಯನ್ನು ತೋರಿಸಿದ್ಲು. ರವೀಶ್ ಅದನ್ನು ನೋಡಿ ತುಂಬಾ ಹೆದರಿದ. ನಿರೂಪ, ಇದು ಹಾವಿನ ಮರಿ. ಇದು ಮೊಟ್ಟೆಯಿಂದ ಹೊರಗೆ ಬಂದಿರಲ್ಲ. ಯಾಕಂದ್ರೆ ಮೊಟ್ಟೆ ಬಂಗಾರದ ಮೊಟ್ಟೆ. ಇದು ಕಪ್ಪಾಗಿದೆ. ಲೋ, ಇದು ನನ್ನ ಬೆರಳನ್ನು ಕಚ್ಚುತ್ತಾ ಇತ್ತು. ನಾವೇನೂ ಮಾಡಿಲ್ಲ ಅಂದ್ರೆ ಅದು ನಮ್ಗೇನೂ ಮಾಡೋದಿಲ್ಲ. ನೀನು ನನ್ನ ಹತ್ರ ಬಾ, ನಾನು ನಿಂಗೆ ಏನೂ ಮಾಡಲ್ಲ. ರವೀಶ್, ಮೊಟ್ಟೆ ಎರಡಿತ್ತಲ್ವಾ? ಆದ್ರೆ ಇದು ಒಂದು ಮಾತ್ರ ಇದೆ. ಆಯ್ತು ಸರಿ, ಇನ್ನೊಂದು ಎಲ್ಲಿಗೆ ಹೋಯ್ತು? ಅವನು ಹಾಗೆ ಕೇಳಿದ ತಕ್ಷಣ ಆ ಹಾವು ಅವನ ಕೈಯಿಂದ ಕೆಳಗಿಳಿದು ಅದು ಒಂದು ಕಡೆ ಹೋಗುತ್ತಾ ಇತ್ತು. ಅವರಿಬ್ರಿಗೂ ಅರ್ಥವಾಯಿತು ಆ ಹಾವು ಇವರನ್ನು ಎಲ್ಲಿಗೂ ಕರಿತಿದೆ ಅಂತ. ಅವರಿಬ್ಬರೂ ಆ ಹಾವನ್ನು ಹಿಂಬಾಲಿಸಿ ಹೋಗುತ್ತಿದ್ದರು. ರವೀಶ್, ಈ ಹಾವು ನಮ್ಮನ್ನು ಎಲ್ಲಿ ಕರ್ಕೊಂಡೋಗ್ತಿದೆ? ಈವಾಗ್ಲೇ ಸುಮಾರು ದೂರ ಬಂದ್ಬಿಟ್ಟಿದ್ದೀವಿ. ನಿರೂಪ, ನಾವು ತಾನೇ ಮೊಟ್ಟೆನ ತಗೊಂಬಂದಿದ್ದು. ಅದ್ರ ಮನೆಗೆ ನಾವೇ ಬಿಟ್ಟು ಬರಬೇಕು, ಆಯ್ತಾ? ಆದ್ರಿಂದ ಮನೆನ ಹುಡುಕ್ಬೇಕು. ನೀನು ಸುಮ್ಮನೆ ಬಾ. ಹಾವು ಸ್ವಲ್ಪ ದೂರ ಹೋಗಿ ನಿಂತ್ಬಿಡ್ತು. ಆಗ ನಿರೂಪ ಅಲ್ಲಿ ನೋಡಿದ್ಲು. ಅಲ್ಲಿ ಒಬ್ಳು ಹುಡುಗಿ ಮೂರ್ಛೆ ಹೋಗಿ ಬಿತ್ತಿದ್ಲು. ಅವಳ ದೇಹದಲ್ಲಿ ಗಾಯವಿತ್ತು. ರವೀಶ್, ಬೇಗ ನೀರ್ ತಗೊಂಡ್ ಬಾ, ಇಲ್ಲಿ ಒಬ್ಳು ಹುಡುಗಿಗೆ ಪೆಟ್ಟಾಗಿದೆ. ರವೀಶ್ ಅಲ್ಲಿಂದ ವೇಗವಾಗಿ ಓಡಿದ. ಆಮೇಲೆ ಅವನು ಒಂದು ಎಲೆಯಲ್ಲಿ ಸ್ವಲ್ಪ ನೀರು ತಗೊಂಡ್ಬಂದ. ಅವನು ಆ ನೀರನ್ನು ಆ ಹುಡುಗಿಯ ಮುಖದಲ್ಲಿ ಹಾಕಿದ. ಹುಡುಗಿ ಎಚ್ಚರವಾದಳು. ಅವಳು ಎಚ್ಚರವಾದ ತಕ್ಷಣ ಕಿರುಚಿದಳು, ನಾಗೇಶ್! ನಿರೂಪ ಹಾಗೂ ರವೀಶ್ ಭಯಪಟ್ರು. ಯಾರ್ ನೀವು? ನಾನು ನಾಗಕನ್ಯೆ ನರ್ಗೀಶ್. ನನ್ನ ನಾಗೇಶ್ ಎಲ್ಲಿದ್ದಾನೆ? ನಾನು ಇಲ್ಲೇ ಇದ್ದೀನಿ. ಆಮೇಲೆ ಆ ಹಾವು ಒಂದು ಯುವಕನಾಗಿ ಬದಲಾಯಿತು. ನಾಗೇಶ್, ನಿನಗೇನೂ ಆಗ್ಲಿಲ್ಲ ತಾನೆ? ಆ ಮಾಂತ್ರಿಕ ನಿನ್ನನ್ನು ಏನ್ ಮಾಡ್ದ? ಅವನು ನನ್ನ ಎಲ್ಲ ಶಕ್ತಿಯನ್ನು ಹೀರಿಕೊಂಡ. ಸ್ವಲ್ಪ ಸಮಯದವರೆಗೆ ನಾನು ಈ ರೂಪದಲ್ಲಿರುತ್ತೇನೆ. ನಾರ್ಗೇಶ್, ನಿನಗೆ ಏನಾಯ್ತು? ನಾಗೇಶ್, ನನ್ನ ಬಗ್ಗೆ ಯೋಚನೆ ಮಾಡಬೇಡ. ಯಾಕೆಂದ್ರೆ ಇನ್ನು ಸ್ವಲ್ಪ ಹೊತ್ತು ಮಾತ್ರ ನಾನು ಜೀವಂತವಾಗಿರ್ತೀನಿ. ನಾನು ನನ್ನ ಎಲ್ಲಾ ಶಕ್ತಿಯನ್ನು ನಿನಗೆ ಕೊಡ್ತಿದ್ದೀನಿ. ನಾಗೇಶ್, ನಾನು ನಿನ್ನನ್ನು ನೋಡೋದಕ್ಕೆ ಪುನಃ ಬರ್ತೀನಿ. ಇಲ್ಲ ನಾರ್ಗೇಶ್, ನಾನಿನ್ನ ಖಂಡಿತವಾಗಿ ಕಾಪಾಡ್ತೀನಿ. ಇಬ್ರು ಒಟ್ಟಿಗೆ ಇರ್ತೀವಿ. ನಾಗೇಶ್, ನಾನು ಹೇಳೋದನ್ನು ಸ್ವಲ್ಪ ಕೇಳು. ನೀನು ಶಿವನಿಗೆ ಪೂಜೆ ಮಾಡು. 5 ಅಮಾವಾಸ್ಯೆ ಮುಗಿದ ತಕ್ಷಣ ನನ್ನ ಎಲ್ಲಾ ಶಕ್ತಿನೂ ನಿನ್ನೊಳಗೆ ಬಂದ್ಬಿಡುತ್ತೆ. ನನ್ನ ದೇಹವನ್ನು ಭದ್ರತೆಯಾಗಿ ನೋಡ್ಕೋ. ನಾನು ಮುಂದಿನ ಜನ್ಮದಲ್ಲಿ ನಿನ್ನ ಹಾಗೂ ನನ್ನ ದೇಹವನ್ನು ನೋಡಿದ ತಕ್ಷಣ ನನಗೆ ಎಲ್ಲ ನೆನಪುಗಳು ಬರುತ್ತೆ. ನಾನು ಪುನಃ ಅವತಾರ ತೆಗಿತೀನಿ, ಸರ್ಪ ಅವತಾರ. ಕತೆ ಮುಂದುವರಿಯುತ್ತೆ.